ಕೃಷ್ಣ ಭಕ್ತರು ಅಂತ ಅನ್ಕೊಂಡಿದ್ದೇನೆ. ಉಡುಪಿಯ ಕೃಷ್ಣ ಹೇಗಿದ್ದಾನೆ? ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡಿದ್ದಾನೆ. ಯಾಕೆ ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡಿದ್ದಾನೆ? ಎಲ್ಲರಿಗೂ ಉಡುಪಿಯ ಕೃಷ್ಣ ಗೊತ್ತುಂಟಲ್ಲ, ಹಾಗಾದ್ರೆ ಯಾಕೆ ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡಿದ್ದಾನೆ? ಕಥೆ ಏನು ಅಂತ ಕೇಳಿದ್ರೆ, ಆ ಪ್ರತಿಮೆಯನ್ನು ದೇವಕಿ ಮಾಡಿಸುವುದು. ಅಂದ್ರೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ದೇವಕಿ ಹೇಳ್ತಾಳೆ, ನಾನು ಕೃಷ್ಣನನ್ನು ನೋಡ್ಲೇ ಇಲ್ಲ ಚಿಕ್ಕ ಇರುವಾಗ ಅಂತ. ಚಿಕ್ಕ ಹೆದ್ದೆ ಅದಾದ್ಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ಬಂದ ಬಿಡಿಸ್ಲಿಕ್ಕೆ. ಅದಕ್ಕಿಂತ ಚಿಕ್ಕ ಇರುವಾಗ ಆಟ ಆಡ್ತಿದ್ದದ್ದು, ಕೀಳ್ಳೆ ಮಾಡುವಂಥದ್ದು, ತುಂಟಾಟ ಇದನ್ನೆಲ್ಲ ನೋಡ್ಲಿಕ್ಕೆ ಸಿಗ್ಲಿಲ್ಲ ನಮ್ಗೆ ಅಂತ. ಈಗ ನಾವೇನ್ ಮಾಡ್ತೇವೆ? ಯಾರಿಗಾದ್ರೂ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಥವಾ ಅವರೇ ದೊಡ್ಡದಾದ್ಮೇಲೆ ಹೇಗಿದ್ದೇನೆ ಅಂತ ಇದ್ರೆ ನಾವೇನ್ ಮಾಡ್ತೇವೆ? ಫೋಟೋ ತೋರಿಸ್ತೇವೆ. ಆಗಿನ ಕಾಲ ಫೋಟೋ ಇರಲಿಲ್ಲ, ಅದಕ್ಕೋಸ್ಕರ ಪ್ರತಿಮೆ ಮಾಡಿಸ್ತಾರೆ. ಯಾವುದೊಂದು ಘಟನೆ ಬೇಕಲ್ಲ, ಒಂದು ಉಪದ್ರ ಮಾಡ್ತಿದ್ದ ಒಂದು ಘಟನೆ, ಅದಕ್ಕೋಸ್ಕರ ಕಡವಲು ಮತ್ತೆ ಹಗ್ಗ ಹಿಡ್ಕೊಂಡಂತ ಒಂದು ಘಟನೆ. ಒಮ್ಮೆ ಯಶೋದೆ ಇವಳು ಮೊಸರು ಕಡಿತಾ ಇರ್ತಾಳೆ ಬೆಣ್ಣೆ ತೆಗಿಲಿಕ್ಕೋಸ್ಕರ. ಆಗ ಕೃಷ್ಣನ ತೊಡೆ ಹಿಡ್ಕೊಂಡು ಆಟ ಆಡ್ತಾ ಕೆಲಸ ಮಾಡ್ತಿರ್ತಾಳೆ. ಈ ಕೃಷ್ಣ ಆಟ ಆಡ್ತಾ ಇರ್ತಾನೆ. ಅವಳಿಗೆ ನೆನಪಾಗ್ತದೆ, ಅಲ್ಲಿ ಒಲೆಯಲ್ಲಿ ಹಾಲಿಟ್ಟಿದ್ದಾರೆ, ಈಗ ಬೇಗ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಎಲ್ಲ ಆ ಕೆಲಸ ಬೇಗ ಬೇಗ ಅಲ್ಲೇ ಬಿಟ್ಟು ಕೃಷ್ಣನನ್ನು ಅಲ್ಲೇ ನೆಲದಲ್ಲಿಟ್ಟು ಅಲ್ಲಿ ಬೇಗ ಅದನ್ನು ತೆಗಿಬೇಕು ಅಂತ ಅವಳು ಹೋಗ್ತಾಳೆ. ಅದನ್ನ ನಾವೆಲ್ಲ ತೆಗೆದು ಬಂದು ನೋಡುವಾಗ ಈ ಕೃಷ್ಣ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ. ಕೃಷ್ಣನಿಗೆ ಸಿಟ್ಟು, ಅಷ್ಟು ತನಕ ಆಟ ಆಡಿಸಿದ್ರಲ್ಲ, ಈಗ ತಕ್ಷಣ ಕೃಷ್ಣನಕ್ಕಿಂತ ಆ ಹಾಲಿನ ಮೇಲೆ ಪ್ರೀತಿ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ನನ್ನನ್ನು ಬಿಟ್ಟು ಹೋದದ್ದಂತ ಸಿಟ್ಟು ಬಂದು ಎಲ್ಲವನ್ನು ಹೊಡೆದಾಗ್ತಾನೆ. ಇವಳಿಗೆ ಸಿಟ್ಟು ಬರ್ತದೆ. ಅಲ್ಲಿ ಹಾಲು ಚೆಲ್ತದೆ ಅಂತ ಕಡಿಬಿಡಿಗೆ ಹೊಡೆದು ಅದು ಸ್ವಲ್ಪ ಚೆಲ್ಲಿ ಅದನ್ನು ಕ್ಲೀನ್ ಮಾಡಿ ಬಂದದ್ದಷ್ಟೇ. ಇಲ್ಲಿ ವಾಪಸ್ ಇಲ್ಲಿ ಹಾಳು ಮಾಡಿಟ್ಟಿದ್ದಾನೆ. ಹೊಡೆಯಲಿಕ್ಕೆ ಹೋಗ್ತಾಳೆ. ಅವು ಬಾರಿ ಹುಷಾರಿದ್ದಾನೆ, ಅವು ಮಂಚದ ಅಡಿ ಕುರ್ಚಿ ಅಡಿ ಸಿಗುವುದೇ ಇಲ್ಲ ಅಂತ. ಆದ್ರೂ ಈ ಯಶೋದೆ ಅವನ ಕೈಯಲ್ಲಿ ಕಡಗೊಳಿಸಿ ಅದರಲ್ಲಿ ಹಿಡ್ಕೊಂಡು ಹೋಗಿದ್ದಾನೆ. ಇಲ್ಲಾಂದ್ರೆ ಅದರಲ್ಲಿ ಪೆಟ್ಕೊಡ್ಲಿಕ್ಕೆ ಬಂದ್ರೆ ಆ ಕಡವಲನ್ನು ಹಿಡ್ಕೊಂಡು ಎಳೆದಿದ್ದಾರೆ ಯಶೋದೆ ಕೃಷ್ಣನನ್ನು. ಎಳೆಯುವ ಓದಿಗೆ ಕಡಗೊಲು ತುಂಡಾಗಿ ಹೋಗ್ತದೆ. ಆ ಕಡಗೊಲಿನ ಉರುಟು ಭಾಗ ಯಶೋದೆಯ ಕಡೆಗೆ ಬರ್ತದೆ. ಆ ಹಗ್ಗ ಮತ್ತೆ ಬರೀ ಕೃಷ್ಣನ ಕೈಯಲ್ಲಿ ಉಳಿತದೆ. ಈ ಒಂದು ಘಟನೆಯನ್ನು ವಿಶ್ವಕರ್ಮ ಕೆತ್ತಿಸಿತು. ಹಾಗಾಗಿ ಉಡುಪಿಯ ಕೃಷ್ಣನ ಕೈಯಲ್ಲಿ ಕಡಗೋಲು ಮತ್ತೆ ಹಗ್ಗ ಉಂಟು, ಆದ್ರೆ ಕಡಗೋಲಿನ ಉರುಟು ಭಾಗ ಇಲ್ಲ. ಅದಕ್ಕೆ ಕಾಣುದಿಲ್ಲ. ಅದು ನೀವು ಬರುವಾಗ ಪೂಜೆ ಆಗಿರ್ತದೆ, ಕವಚದಲ್ಲಿ ಇಟ್ಟಿರ್ತೇವೆ. ಹೀಗೆ ಕೃಷ್ಣನ ಆ ಕಡಗೋಲು ಮತ್ತೆ ಹಗ್ಗ ಇರುವ ಕಥೆ. ಆದ್ರೆ ಈಗ ಕಾಳಿಂಗನ ಕೃಷ್ಣ ಕಾಳಿಂಗ ಮೇಲೆ ಕುಣಿದಿದ್ದಾನೆ, ತಲೆ ಮೇಲೆ ಕುಣಿದು ಬಾಲಲ್ಲಿ ಹಿಡ್ತಿದ್ದಾನೆ, ಇಷ್ಟೇ ಗೊತ್ತುಂಟು ನಮಗೆ. ಕೃಷ್ಣ ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡ್ರೆ ಈ ಕಥೆ ಏನಿಲ್ಲ. ಆದ್ರೆ ಅವನು ಪರಮಾತ್ಮ, ನಮ್ಮೆಲ್ಲರ ಹಾಗೆ ಸುಮ್ಮನೆ ಏನೋ ಒಂದು ಆಟ ಆಡ್ಲಿಕ್ಕೆ ಹಾಗೆಲ್ಲ ಮಾಡಿದ್ದಾರೆ. ಅವು ಮಾಡುವಂತಹ ಪ್ರತಿಯೊಂದು ಆಟದ ಹಿಂದೆ ಒಂದು ಕಾರಣ. ಈಗ ಉದಾಹರಣೆ ನೋಡ್ಕೊಂಡು ಹೇಳಿದ್ರೆ, ಕಾಳಿಂಗನ ಕೃಷ್ಣ ಕಾಳಿಂಗನ ತಲೆ ಮೇಲೆ ಕುಡಿದು ಅವನ ಭಾಗವನ್ನು ಎತ್ತಿ ಹಿಡಿದಿದ್ದಾನೆ. ಕಾಳಿಂಗನ ತಲೆ ಮೇಲೆ ಯಾಕೆ ಕುಡಿದದ್ದು? ಅದು ಕುಡಿದದ್ದಲ್ಲ, ಅವನಿಗೆ ಶಿಕ್ಷೆ ಕೊಟ್ಟಿದ್ದ, ಅವನಿಗೆ ಅಲ್ಲಿ ಉಪದ್ರ ಕೊಟ್ಟು ಓಡಿಸಿದ್ದು ಅಂತ. ಯಾಕೆ ಉಪದ್ರ ಕೊಟ್ಟದ್ದು? ಅಲ್ಲಿ ಅವ ಉಪದ್ರ ಕೊಡ್ತಿದ್ದ, ಇಡೀ ಯಮುನಾ ನದಿಯನ್ನು ವಿಷಭರಿತ ಮಾಡಿದ್ದ. ಹಾಗಾಗಿ ಯಾರಿಗೂ ನೀರನ್ನು ಉಪಯೋಗಿಸಲಿಕ್ಕೆ ಆಗ್ತಿರ್ಲಿಲ್ಲ, ಹತ್ರ ಬಂದ್ರೆ ಸಾಯ್ತಾ ಇದ್ರು. ಅದಕ್ಕೋಸ್ಕರ ಅಲ್ಲಿಂದ ಓಡಿಸ್ಬೇಕು ಅಂತ. ಈಗ ನಾವೇ ಆ ಜಾಗದಲ್ಲಿ ಇದ್ದೇವೆ, ಏನ್ ಮಾಡ್ತೇವೆ ನಾವು? ತುಂಬಾ ಬುದ್ಧಿವಂತರಿದ್ರೆ ಪಿಕ್ಚರ್ ಎಲ್ಲ ನೋಡಿ ಉಂಗಿ ಊದುತ್ತೇವೆ, ಹೋಗ್ತದೆ ಅಂತ. ಇನ್ನೂ ಡೇರಿಂಗ್ ಇದ್ರೆ ಹೋಗಿ ಆ ಹಾವನ್ನು ಹಿಡಿದು ಅಲ್ಲೇ ಬಿಸಿ ಹಾಕ್ಬಿಡ್ತೇವೆ, ತೊಟ್ಟೆಗೆ ಹಾಕಿ ಅಥವಾ ಕಾಡಿನಲ್ಲಿ ಬಿಟ್ಟು ಬರ್ತೇವೆ. ಕೃಷ್ಣನಿಗೆ ಯಾಕೆ ಬೇಕಿತ್ತು ಸರ್ಕಸ್ ಎಲ್ಲ? ಯಾಕೆ ಅದರ ಮೇಲೆ ಕುಡಿಬೇಕಿತ್ತು? ಯಾಕೆ ಅಂತ ಕೇಳಿದ್ರೆ, ಕೃಷ್ಣ ಅದನ್ನು ಓಡಿಸಬಹುದು, ಆದ್ರೆ ಓಡಿಸಿದ್ರೆ ಇನ್ನೊಂದು ಜಾಗದಲ್ಲಿ ಅವನು ವಿಷ ಹಾಕ್ತಾನೆ. ಅದಾಗಬಾರದು. ನಮ್ಮ ಮನೆ ಕಸ ಹೋದ್ರೂ ತೊಂದರೆ ಇಲ್ಲ, ಪಕ್ಕದ ಮನೆಗೆ ಹಾಕಿ ಬರುವಂತ ಆಗ್ತದೆ. ಅದಕ್ಕೋಸ್ಕರ ಅವ ಏನ್ ಮಾಡ್ತಾನೆ, ಅವನ ಪೂರ್ತಿ ವಿಷ ತೆಗಿಬೇಕು ಅಂತ
ಪೂರ್ತಿ ತೆಗಿಬೇಕು. ಹೇಗೆ ತೆಗಿತೇವೆ ನಾವು? ಅದನ್ನು ಪೂರ್ತಿ ಉಲ್ಟ ಮಾಡ್ತೇವೆ ನಾವು. ಅದರ ಬುಡವನ್ನು ಎತ್ತಿ ಹಿಡಿದು ಅಕ್ಕಿಯನ್ನು ಪೂರ್ತಿ ತೆಗಿತೇವೆ. ಅದೇ ರೀತಿ ಅವನು ಪೂರ್ತಿ ತೆಗಿಬೇಕು ಅಂತ ಅವನ ಬುಡ ಬಾಲ ಎತ್ತಿ ಹಿಡಿದು ತಲೆ ಮೇಲೆ ಕೊಂಡದ್ದು. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಒಳಗೆ ಹೋದಾಗ ಕಾಳಿಗ ಬಾಲದಿಂದ ಸುತ್ತಕೊಂಡ, ಬಾಯಿಂದ ಕಚ್ಚಲಿಕ್ಕೆ ಬಂದ. ಉಪದ್ರ ಮಾಡಲಿಕ್ಕೆ ಬಂದದ್ದು ಯಾರು? ಬಾಯಿ. ಅದಕ್ಕೆ ಶಿಕ್ಷೆ ಕೊಡಬೇಕು. ತಲೆ ಮೇಲೆ ಕೊಡ್ದ, ಸರಿ ತೊಳ್ದ. ಆದ್ರೆ ಬಾಲ ಏನ್ ಮಾಡಿದ್ರು? ಹಿಡ್ಕೊಂಡದ್ದು ಪರಮಾತ್ಮನನ್ನು ಗಟ್ಟಿ ಹಿಡ್ಕೊಂಡಿತ್ತು. ದೇವರು ನನ್ನಿಂದ ಆಚೆ ಹೋಗಬಾರದು ಅಂತ ಗಟ್ಟಿ ಪರಮಾತ್ಮನ ಹಿಡ್ಕೊಂಡಿತ್ತು. ಅದಕ್ಕೋಸ್ಕರ ಭಕ್ತನನ್ನು ಎತ್ತಿ ಹಿಡಿತೇನೆ ಅಂತ ಬಾಲನ್ನು ಎತ್ತಿ ಹಿಡಿದ. ಹೀಗೆ ಕೃಷ್ಣನ ಒಂದೊಂದು ಕಥೆಯ ಹಿಂದೆ ಕೂಡ ಒಂದೊಂದು ಪಾಠ ಉಂಟು. ಅದೇ ರೀತಿ ಕೃಷ್ಣ ಕಡಗೋಲು ಮತ್ತೆ ಹಗ್ಗ ಹಿಡಿಕೊಂಡದ್ರಲ್ಲಿ ಒಂದು ಕಥೆ ಉಂಟು, ಪಾಠ ಉಂಟು. ಏನು ಅಂತ ಕೇಳಿದ್ರೆ, ಈ ಸಂಸಾರ ಇದು ಸಾಗರ. ಸಾಗರದಲ್ಲಿ ನೀರಿರ್ತದೆ, ಸಂಸಾರದಲ್ಲಿ ಕಷ್ಟ ಇರ್ತದೆ. ಅದಿಲ್ಲ ಅಂತ ಹೇಳಿ ನೋಡುವ. ಇದ್ದದ್ದೇ ಸ್ವಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಒಂದು ಹತ್ತಕ್ಕೆ ಮಾತ್ರ ಕಷ್ಟ ಮತ್ತೆ ಸುಖ ಅಂತ ಇಟ್ಕೊಂಡ್ರು ಕೂಡ ಎಸಿ ರೂಮ್ ಉಂಟು, ಇನ್ನೇನು ಕಷ್ಟ? ಅದು ಟೆನ್ಷನ್ ಬಂದಾಗ ಎಸಿ ರೂಮ್ ಇದ್ರು ಬೇಡ. ಐಸ್ ಕ್ರೀಮ್ ಉಂಟು, ಸೆಕೆಗಾಲ ತಿನ್ನುವ, ನಾಳೆ ಶೀತ, ಏನ್ ಮಾಡಿದ್ರು ಕಷ್ಟ ಉಂಟೆ. ಇದಕ್ಕೆ ಮುಕ್ತಾಯ ಇಲ್ವಾ? ಒಂದು ಎಂಡದ ಇಲ್ವಾ? ಉಂಟು. ಯಾವಾಗ ಕೇಳಿದ್ರೆ ಕೃಷ್ಣನ ಆರಾಧನೆ ಮಾಡಿ. ಕೃಷ್ಣನ ಆರಾಧನೆ ಮಾಡಿದ್ರೆ ಕೃಷ್ಣ ಆ ಕಡಗೋಲು ಮತ್ತೆ ಹಗ್ಗದಿಂದ ಈ ಸಾಗರವನ್ನು ತೊಳೆದು ಅಮೃತ ಹೇಗೆ ಬಂತು ಸಮುದ್ರ ಮಥನದಿಂದ, ಅದೇ ರೀತಿ ನಮ್ಮ ಸಂಸಾರವನ್ನು ತೊಳೆದು ನಮಗೆ ಮೋಕ್ಷವನ್ನು ಕೊಡ್ತಾನೆ. ಅದನ್ನು ತಿಳಿಸಿಕೊಳ್ಳಿಕ್ಕೋಸ್ಕರ ಕೃಷ್ಣ ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡು. ಅದೇ ರೀತಿ ವಿಠಲ ದೇವರು ಕೂಡ ಒಂದು ಕೈಯನ್ನು ಕಾಲು ತೋರಿಸ್ತಿದ್ದಾನೆ, ಇನ್ನೊಂದು ಕೈಯಲ್ಲಿ ಶಂಖವನ್ನು ಹಿಡಿದಿದ್ದಾನೆ. ಕಾಲನ್ನು ಯಾಕೆ ತೋರಿಸಿತು ಅಂತ ಕೇಳಿದ್ರೆ, ಪಾದ ಆರಾಧನೆ ಮಾಡಿದ್ರೆ ಮೋಕ್ಷವನ್ನು ಕೊಡ್ತೇನೆ ಅಂತ ಪವಿತ್ರತನ ಶಂಖ. ಹಾಗಾಗಿ ಆ ಮೋಕ್ಷವನ್ನು ಕೊಡ್ತೇನೆ ಅಂತ. ಮತ್ತೆ ವಿಠಲ ದೇವರ ಎರಡೂ ಕಾಲಿನ ಮಧ್ಯದಲ್ಲಿ ಒಂದು ಕೋಲು ಉಂಟು, ಇಲ್ಲದಿದ್ರೆ ಪೆಟ್ಟೆ. ಹಾಗೆ ಅಂತಹ ವಿಠಲ ದೇವರು ಇವತ್ತು ಬಂದಿದ್ದಾರೆ. ಯಾಕೆ ದೇವರು ಬಂದದ್ದು ಅಂತ ಕೇಳಿದ್ರೆ, ಕಾರಣ ಸುಮ್ಮನೆ ನೀವು ಕರೆದ್ರು ಅಂತ ಮಾತ್ರ ಬಂದದ್ದಲ್ಲ, ನಿಮ್ಮನ್ನೇ ಕರೀಲಿಕ್ಕೆ ದೇವರು ಬಂದದ್ದು. ನಿಮ್ಮ ಯಾರ ಪರಿಚಯ ಒಬ್ಬರಿದ್ದಾರೆ, ಅವರ ಕಾರ್ಯಕ್ರಮ ಉಂಟು. ಅವರಿಗೆ 2-3 ಸರ್ತಿ ಹೇಳ್ತಾರೆ, ನಿಮ್ಗೇನೋ ಆ ಕೆಲಸ ಬಂದು ಈ ಕೆಲಸ ಬಂದು ಅಂತ ನಿಮ್ಗೆ ಹೋಗ್ಲೇ ಇಲ್ಲ. ಒಮ್ಮೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಮನೆಗೆ ಬಂದು ಕಾಗದ ಕೊಟ್ಟು ನೀವು ಬರಲೇಬೇಕು ಅಂತ ಹೇಳ್ತಾರೆ. ಆಗ ಏನ್ ಅನ್ಕೊಳ್ತೇವೆ ನಾವು? ಏನಾದ್ರೂ ಒಮ್ಮೆ ಹೋಗಿ ಬರ್ತೇವೆ, ಮನೆ ತನಕ ಬಂದು ಹೇಳಿದ್ದಾರೆ, ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸರಿ ಆಗಬೇಕು ಅಂತ. ಹಾಗೆ ಪರ್ಯಾಯಕ್ಕೆ ನೀವು ಬರಲೇಬೇಕು ಅಂತ. ಅದಕ್ಕೋಸ್ಕರ ವಿಠಲ ದೇವರೇ ಬಂದದ್ದು. ಹಾಗೆ ಅದು ನಿಮ್ಮ ಪರ್ಯಾಯ, ಅದನ್ನು ನೀವೇ ಸುಧಾರಿಸಿಕೊಡ್ಬೇಕು ಅಂತ. ನಿಮ್ಮ ಪರ್ಯಾಯ ನೀವೇ ಸುಧಾರಿಸಿಕೊಟ್ಟು ಕೃಷ್ಣನ ಅನುಗ್ರಹಕ್ಕೆ ನೀವೇ ಪಾತ್ರರಾಗಬೇಕು. ಸ್ವಾಮಿಗಳು ಪೂಜೆ ಮಾಡ್ತಾರೆ, ನಾವು ಹೋಗ್ಲಿಲ್ಲ ಅಂತ ಹೇಳಿದ್ರು ಪೂಜೆ ಆಗ್ತದೆ. ಸ್ವಾಮಿಗಳು ಪೂಜೆ ಮಾತ್ರ ಮಾಡುದು, ಅದು ಪರ್ಯಾಯ ಆಗುದಿಲ್ಲ. ಮತ್ತೆ ಈಗ ಪೂಜೆ ಹೇಳ್ಕೊಳ್ತು, ಅದು ಪೂಜೆ ಪೂರ್ತಿ ಆಗ್ಬೇಕು ಅಂತ ಹೇಳಿದ್ರೆ ಭಕ್ತರು ಬೇಕು. ಏನಿಲ್ಲ ಅಂತಿದ್ರು ಗಂಟೆ ಹೊಡಿಲಿಕ್ಕೆ ಆದ ಜನ ಬೇಕಲ್ಲ. ಇಲ್ಲಂತಿದ್ರು ಕೂಡ ರಥೋತ್ಸವ ದೇವರಿಗೆ ನಡಿಬೇಕು ಅನ್ಕೊಂಡ್ರೆ ಆಯ್ತಾ? ಅಲ್ಲ, ಅದು ಇಡ್ತಾರೆ, ದೇವರು ಇಡ್ತಾರೆ, ಇಟ್ಟರೆ ಸಾಕ. ನಮ್ಮದು ಐದು ಸೇವೆ ಹೋಗಿ ದೇವರನ್ನು ಇಡುದು ಮಾತ್ರ, ಅಥವಾ ನೀವೆಲ್ಲ ಬಂದು ಹಿಡಿಬೇಕು. ಅದೇ ರೀತಿ ಪರ್ಯಾಯವನ್ನು ನೀವೆಲ್ಲರೂ ಒಂದು ಸುಧಾರಿಸಿಕೊಡ್ಬೇಕು. ಅದಕ್ಕೋಸ್ಕರ ನಿಮ್ಗೆ ಹೇಳಲಿಕ್ಕೋಸ್ಕರ ಬಂದದ್ದು. ನಿಮ್ಮದೇ ಪರ್ಯಾಯ ನೆನಪುಂಟಲ್ಲ, ಬರಬೇಕು ಅಂತ. ಹಾಗೆ ನೀವೆಲ್ಲರೂ ಬಂದು ಪರ್ಯಾಯದಲ್ಲಿ ಕೃಷ್ಣನ ಸೇವೆ ಮಾಡಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ತಾ, ಎಲ್ಲರೂ ಸದಾ ಕೃಷ್ಣನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ, ಪರಮಾತ್ಮ ವಿಶೇಷ ಎಲ್ಲರಿಗಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.